व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोनियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च वैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಲ್ಲಿ 22ನೇ ಅಧ್ಯಾಯದಲ್ಲಿ 136ನೇ ಶ್ಲೋಕ. ಕೇವಲೈರ್ವೈಷ್ಣವೈರ್ಮಂತ್ರೈಃ ಸ್ವದತ್ತೈರ್ವಿಜಯಾವಹೈಃ ಅತಿವೃದ್ಧಸ್ಯ ಪಾರ್ಥಸ್ಯ ದರ್ಪಸ್ಯಾದಿತ್ಯಚಿಂತಯತ್. ಹಿಂದೆ ನೋಡಿದಂತೆ ವೇದವ್ಯಾಸರು ಯುಧಿಷ್ಠಿರನ ದ್ವಾರ ಅರ್ಜುನನಿಗೆ ವಿಷ್ಣು ಮತ್ತು ಶಿವ ಪ್ರತಿಪಾದಕವಾದ ಮಂತ್ರವನ್ನ ಉಪದೇಶ ಮಾಡಿದ್ರು ಹಾಗೆ ಅಂತ ನೋಡಿದೀವಿ. ಅದಕ್ಕೇನು ಕಾರಣ ಹಾಗೆಂದ್ರೆ ಭೀಷ್ಮ ದ್ರೋಣ ಅವರನ್ನ ಗೆಲ್ಲಬೇಕು ಅಷ್ಟೇ ಉದ್ದೇಶ ಇತ್ತು. ಅದಕ್ಕೆ ಬೇಕಾದಷ್ಟು ಮಂತ್ರಗಳನ್ನ ಕೊಡ್ತು. ನೋಡಿ, ಮಂತ್ರದ ಸಾಮರ್ಥ್ಯದಲ್ಲೂ ಕೂಡ ತಾರತಮ್ಯ ಇದೆ ಅಂತ ಹೇಳಿದಂತೆ ಆಯ್ತು. ನೋಡಿ, ಎಲ್ಲಿ ಇಲ್ಲ ನೋಡಿ ತಾರತಮ್ಯ, ಎಲ್ಲ ಕಡೆ ಇದೆ. ಎಲ್ಲಾ ಮಂತ್ರಕ್ಕೂ ಒಂದೇ ಫಲ ಇರೋದಿಲ್ಲ, ಮಂತ್ರದ ಫಲದಲ್ಲೂ ತಾರತಮ್ಯ ಇದೆ. ಅದರಿಂದ ಕೇವಲ ವೈಷ್ಣವ ಮಂತ್ರ, ಅದು ವಿಷ್ಣು ಸಂಬಂಧಿಯಾದ ಮಂತ್ರ, ಅದು ಹೆಚ್ಚು ಫಲದಾಯಕ, ಅಷ್ಟು ಬೇಕಾಗಿಲ್ಲ ಅಂತ. ಇನ್ನು ಅದರದ್ದು ಹೇಳ್ತಾ ಇದ್ದಾರೆ, ಕೇವಲ ವೈಷ್ಣವ ಮಂತ್ರ ಪ್ರಧಾನೆ ಅರ್ಜುನ ಅನುಗ್ರಹ ಅಪಿ ಕಾರಣಂ ಇತ್ಯಹ. ಅಲ್ಲ, ವೈಷ್ಣವ ಅಂದ್ರೆ ವಿಷ್ಣು ಮತ್ತು ಶಿವ ಪ್ರತಿಪಾದಕವಾದ ಮಂತ್ರವನ್ನು ಕೊಟ್ಟರು, ಅದ್ರ ಬದಲು ಕೇವಲ ವಿಷ್ಣು ಪ್ರತಿಪಾದಕವಾದ ಮಂತ್ರವನ್ನು ಕೊಡ್ಬೋದಾಯ್ತಲ್ಲ ವೇದವ್ಯಾಸರು ಹಾಗೆ ಅಂತ ಒಂದು ಕಾರಣ ಹೇಳಿದ್ರು. ಇನ್ನೊಂದು ಕಾರಣವನ್ನು ಹೇಳ್ತಾ ಇದ್ದಾರೆ, ಅದು ಅರ್ಜುನನಲ್ಲಿ ಮಾಡಿದ ಒಂದು ಅನುಗ್ರಹ ಅದು ಹಾಗೆ ಅಂತ. ಅರ್ಜುನನ ಮೇಲೆ ಇದ್ದ ಒಂದು ದಯೆಯಿಂದ ಆ ರೀತಿಯಾಗಿ ಮಾಡಿದ್ರು ಹಾಗೆ. ಯಾಕೆ, ಏನಾಗ್ತಾ ಇತ್ತು ಹಾಗೆಂದ್ರೆ, ಕೇವಲ ಈ ವೈಷ್ಣವೈಹಿ ತತ್ರಾಪಿ ಸ್ವದತ್ತೈಹಿ ಅತಯೇವ ವಿಜಯಾವಹೈಹಿ ನಿಮಿತ್ತೈಹಿ ಅಭಿವೃದ್ಧಸ್ಯ ಜಯಾದ್ಯಭಿವೃದ್ಧಿಯುಕ್ತಸ್ಯ ಸತಃ ದರ್ಪ ಅಹಂಕಾರ. ಕೇವಲ ವೈಷ್ಣವ ಮಂತ್ರ ಕೊಟ್ಟಿದ್ರೆ ಅವನಿಗೆ ಏನಾಗ್ತಾ ಇತ್ತು, ಎಲ್ಲ ಕಡೆ ವಿಜಯವನ್ನ ಸಾಧಿಸಿ ಮೊದಲೇ ಅವನಿಗೆ ಹೆಸರು ವಿಜಯ ಅಂತ ಹೆಸರು, ಎಲ್ಲ ಕಡೆ ಗೆಲುವನ್ನು ಸಾಧಿಸಿದವ ಅಂತ ವಿಜಯನಿಗೆ ಮಂತ್ರವನ್ನ ಉಪದೇಶ ಮಾಡಿದ್ರೆ, ಮಂತ್ರವನ್ನ ಜಯವನ್ನು ತಂದುಕೊಡುವ ಮಂತ್ರವನ್ನ, ಕೇವಲ ವೈಷ್ಣವ ಮಂತ್ರವನ್ನ ಉಪದೇಶ ಮಾಡಿದ್ರೆ ಅವನಿಗೆ ಏನಾಗ್ತಾ ಇತ್ತು, ಆ ಗೆಲುವಿನಿಂದ ದರ್ಪ, ಅವನು ಅಹಂಕಾರ ಭರಿತನಾಗ್ತಾನೆ, ಅವನಿಗೆ ಅಹಂಕಾರ ಬರ್ತಾ ಇತ್ತು. ಏನಂತ, ಮತ್ಸಮಃ ಕೋಪಿ ನಾಸ್ತಿ ಇತಿ ಏವಂ ರೂಪಃ, ನನಗೆ ಸಮ ಯಾರು ಇಲ್ಲ ಇತ್ಯಾದಿಯಾಗಿ ಒಂದು ದರ್ಪ, ಅವನಿಗೆ ಅಹಂಕಾರ ಬರ್ತಾ ಇತ್ತು. ಅತಃ ಅದು ಅವನಿಗೆ ಬರಬಾರ್ದು ಅಂತ, ದರ್ಪ ಬರಬಾರ್ದು ಎಂಬ ಅದಕ್ಕಾಗಿ ವಿಷ್ಣು ಮತ್ತು ಶಿವ ಪ್ರತಿಪಾದಕವಾದ ಮಂತ್ರವನ್ನು ಉಪದೇಶ ಮಾಡಿದ್ರು ಅಂತ. ಅತಃ ಮಂತ್ರಸ್ಯ ಉಭಯದೇವಾತ್ಮಕತ್ವಾತ್ ವ್ಯಾಸೇನ ಸಾಕ್ಷಾತ್ ಅಪ್ರದತ್ವಾಚ್ಚ ರುದ್ರಜಯ ನ ಅಭೂತ್ ಇತಿ ಭಾವ. ಆ ಕಾರಣದಿಂದ ಅಂದ್ರೆ ವಿಷ್ಣು ಮತ್ತು ಶಿವ ಪ್ರತಿಪಾದಕವಾದ ಮಂತ್ರವನ್ನು ಕೊಟ್ಟದ್ದರಿಂದ ಅದು ಕೂಡ ಸಾಕ್ಷಾತ್ತಾಗಿ ತಾವೇ ಹೇಳಿಲ್ಲ, ಯುಧಿಷ್ಠಿರನ ದ್ವಾರ ಹೇಳಿದ್ರು ಇತ್ಯಾದಿ ಒಂದು ಕಾರಣಗಳಿಂದ ಆ ರುದ್ರನನ್ನ ಗೆಲ್ಲಿಕ್ಕಾಗಲಿಲ್ಲ ಅರ್ಜುನನಿಂದ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಪಾರ್ಥ ಸಂಜ್ಞಾಂ ಅವಾಪ್ಯಾಥ ಜಯಾರ್ಥ್ಯಾರಾಧಯತ್ ಶಿವಂ ವ್ಯಾಸೋದಿತೇನ ಮಂತ್ರೇನ ತಾನಿ ಪುಷ್ಪಾನಿ ತಚ್ಚಿರಃ. ಇಷ್ಟಾದ ಮೇಲೆ ಅವನಿಗೆ ರುದ್ರದೇವರು ದೂರಕ್ಕೆ ಎಸೆದಿದ್ರು, ಮೂರ್ಛೆ ತಪ್ಪಿ ಬಿದ್ದಿದ್ದ ಅರ್ಜುನ, ಅವನಿಗೆ ಎಚ್ಚರ ಬಂತಂತು. ಸ್ವಲ್ಪ ಹೊತ್ತಾದ ಮೇಲೆ ಎಚ್ಚರ ಬಂತು. ಸಂಜ್ಞಾಂ ಅವಾಪ್ಯ ಅನಂತರ ಜಯಾರ್ಥ್ಯ ಆರಾಧಯತ್ ಶಿವಂ, ಅವನಿಗೆ ತಾನು ಗೆಲ್ಲಬೇಕು ಹಾಗೆಂಬ ಒಂದು ಇಚ್ಛೆ ಬಂತು.
ಈ ಬೇಡ ರೂಪದಲ್ಲಿ ಇದ್ದ, ಕಿರಾತ ಅಂತ ಕರೀತಾರೆ. ಕಿರಾತ ರೂಪದಲ್ಲಿ ಇದ್ದ ಶಿವನನ್ನ ಗೆಲ್ಲಬೇಕು ಎನ್ನುವ ಇಚ್ಛೆಯಿಂದ ಆ ಶಿವನನ್ನೇ ಆರಾಧನೆ ಮಾಡಿದ. ಯಾಕೆ ಅವನಿಗೆ ಸ್ವರೂಪ ಯಾರೊಂದು ಗೊತ್ತಿಲ್ಲ, ಈ ಕಿರಾತ ರೂಪದಲ್ಲಿ ಇದ್ದದ್ದು ಶಿವ ಅಂತ ಪರಿಚಯ ಇಲ್ಲ, ಯಾರೋ ಒಂದು ಕಿರಾತ ಅಂತ ಅರ್ಜುನನ್ನು ಯುದ್ಧ ಮಾಡಿದ್ದು. ತಾನು ಗೆಲ್ಲಬೇಕು ಹಾಗೆ ಅಂತ ಆ ಶಿವನನ್ನೇ ಪೂಜೆ ಮಾಡಿ ಪುಷ್ಪವನ್ನು ಸಮರ್ಪಣೆ ಮಾಡಿದರೆ ಆ ಪುಷ್ಪ ಆ ಕಿರಾತನ ಮೇಲೆ ಬಿತ್ತಂತೆ. ಅವನನ್ನ ಗೆಲ್ಲಬೇಕು ಅಂತ ಶಿವನನ್ನ ಲಿಂಗ ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡಿ ಪುಷ್ಪವನ್ನು ಸಮರ್ಪಣೆ ಮಾಡಿದರೆ ಆ ಪುಷ್ಪ ಶಿವನ ಕಿರಾತನ ಮೇಲೆ ಬಿತ್ತು ಹಾಗೆಂತ ಹೇಳ್ತಾರೆ. ತಾನಿ ಪಾರ್ಥೇನ ಸಮರ್ಪಿತಾನಿ ಪುಷ್ಪಾಣಿ ತಸ್ಯ ಕಿರಾತ ರೂಪಸ್ಯ ಶಿವಸ್ಯ ಶಿರಸಿ ಆರುಹನ್. ಶಿವನ ತಲೆ ಮೇಲೆ ಬಿತ್ತು, ಆ ಕಿರಾತನ ಮೇಲೆ ಬಿತ್ತು. ಆರುಹನ್ ಸತುತುಂ ಜ್ಞಾತ್ವಾ ರುದ್ರ ಇತ್ಯೇವ ಫಲ್ಗುಣಃ ನಮಶ್ಚಕ್ರೆ ತತಃ ಪ್ರಾದಾದಸ್ತ್ರಂ ಪಾಶುಪತಂ ಶಿವಃ. ಆರುಹನ್ ಸಹತು ತಂ ಜ್ಞಾತ್ವಾ. ಈ ರೀತಿಯಾಗಿ ಹೂವುಗಳೆಲ್ಲ ಕಿರಾತನ ಮೇಲೆ ಬಿದ್ದದನ್ನು ನೋಡಿ ಗೊತ್ತಾಯ್ತಂತೆ, ರುದ್ರದೇವರೇ ಬಂದಿರೋದು ಕಿರಾತ ರೂಪದಲ್ಲಿ ಹಾಗೆ ಅಂತ ತಿಳ್ಕೊಂಡು ನಮಶ್ಚಕ್ರೆ ನಮಸ್ಕಾರವನ್ನು, ಅಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಅರ್ಜುನ. ತತಃ ಅನಂತರ ಪ್ರಾದಾತ್ ಅಸ್ತ್ರಂ ಪಾಶುಪತಂ ಶಿವ. ರುದ್ರದೇವರು ಕೂಡ ಅನುಗ್ರಹವನ್ನು ಮಾಡಿ ಪಾಶುಪತ ಅಸ್ತ್ರವನ್ನ ಅರ್ಜುನನಿಗೆ ಅನುಗ್ರಹ ಮಾಡಿದರು. ಅಸ್ತ್ರಂ ತದ್ ವಿಷ್ಣು ದೈವತ್ಯಂ ಸಾಧಿತಂ ಶಂಕರೇಣ ಯತ್ ತಸ್ಮಾತ್ ಪಾಶುಪತಂ ನಾಮ ಸ್ವಾನ್ಯಸ್ತ್ರಾಣ್ಯಪರೇ ಸುರಾಃ ತದುಸ್ತದೈವ ಪಾರ್ಥಾಯ ಸರ್ವೇ ಪ್ರತ್ಯಕ್ಷಗೋಚರಾಃ. ಪಾಶುಪತ ಸಂಜ್ಞೆಯ ಮಂತ್ರಸ್ಯ ಪಶುಪತಿ ದೇವತಾಕತ್ವ ಪ್ರತೀತಿಂ ತದರ್ಥ ಕಥನೇನ ನಿವಾರಯತಿ ಅಸ್ತ್ರಮಿತಿ. ಆ ಮಂತ್ರಕ್ಕೆ ಪಾಶುಪತ ಅಂತ ಹೆಸರು. ಪಾಶುಪತಾಸ್ತ್ರ ಅಂತ ತುಂಬಾ ಪ್ರಸಿದ್ಧ ಅಂತ ಒಂದು ಅಸ್ತ್ರ. ಅದಕ್ಕೆ ಯಾಕೆ ಅರ್ಥ ಬಂತು ಹಾಗೆ ಎಂಬ ಒಂದು ವಿಚಾರವನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ತತ್ ಶಿವೇನ ದತ್ತಂ ಅಸ್ತ್ರಂ, ಶಿವನಿಂದ ಕೊಡಲ್ಪಟ್ಟ ಅಸ್ತ್ರ ಅದು. ವಿಷ್ಣು ದೈವತ್ಯಂ, ಆ ಪಾಶುಪದ ಅದೊಂದು ಅಸ್ತ್ರ. ಅಸ್ತ್ರ ಅಂದ್ರೆ ಒಂದು ಮಂತ್ರ ಇರುತ್ತದೆ. ಆ ಮಂತ್ರ ಪ್ರತಿಪಾದ್ಯನಾದವ ವಿಷ್ಣು. ವಿಷ್ಣು ದೈವತ್ಯಂ ವಿಷ್ಣು ದೇವತಾಕಂ ಯದ್ ಯಸ್ಮಾತ್ ಕಾರಣೇನ ಶಂಕರೇನ ಸಾಧಿತಂ ಅಭ್ಯಾಸೇನ ಅಂತ ವಿಷ್ಣು ಪ್ರತಿಪಾದಕವಾದ ಮಂತ್ರವನ್ನ ಆ ಪಶುಪತಿ ಅಂದ್ರೆ ರುದ್ರದೇವರು ಅಭ್ಯಾಸ ಮಾಡಿ 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 ಚೆನ್ನಾಗಿ ಸಿದ್ಧಿಯನ್ನ ಪಡೆದರಂತೆ. ತಸ್ಮಾತ್ ಸಂಬಂಧ ವಿಶೇಷೇನ ಪಾಶುಪತಂ, ಪಶುಪತಿಯಾದ ರುದ್ರದೇವರು ವಿಶೇಷವಾಗಿ ಜಪ ಮಾಡಿ ಸಿದ್ಧಿಯನ್ನ ಪಡೆದಿದ್ದರಿಂದ ಆ ಮಂತ್ರಕ್ಕೆ ಪಾಶುಪತ ಅಂತ ಹೆಸರು ಬಂತು. ಪಾಶುಪತಂ ನಾಮ ಪ್ರಸಿದ್ಧಂ ಅಭೂತ್ ನತು ತದ್ದೇವತಾಕತ್ವಾತಿಥಿ ಭಾವ. ಆದ್ರೆ ಆ ಪಾಶುಪತ ಮಂತ್ರಕ್ಕೆ ಆ ಮಂತ್ರ ಪ್ರತಿಪಾದ್ಯನಾದ ಮೂರ್ತಿ ಶಿವ ಅಲ್ಲ. ಪಾಶುಪತ ಮಂತ್ರ ಅದು ವಿಷ್ಣುವನ್ನ ಕೊಂಡಾಡುವ ಮಂತ್ರ. ಅದನ್ನ ಅಭ್ಯಾಸ ಮಾಡಿ ಆ ಸಿದ್ಧಿಯನ್ನ ಪಡೆದಿದ್ರಿಂದ ಆ ಹೆಸರಿನಿಂದಲೇ ಪಾಶುಪತಾಸ್ತ್ರ ಅಂತ ಅದು ಪ್ರಸಿದ್ಧ ಆಯಿತು. ಹೊರತು ಆ ಮಂತ್ರ ಪ್ರತಿಪಾದ್ಯನಾಗಿ ಇರೋದು ವಿಷ್ಣುವೇ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಅಪರೂಪದ ವಿಚಾರ ಇದು, ಆಚಾರ್ಯರು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಪರೇ ಸುರಾಹ, ಈ ರೀತಿಯಾಗಿ ರುದ್ರದೇವರು ವರವನ್ನು ಕೊಟ್ಟ ಮೇಲೆ, ಅಸ್ತ್ರವನ್ನು ಕೊಟ್ಟ ಮೇಲೆ ಇನ್ನು ಉಳಿದ ದೇವತೆಗಳು ಕೂಡ ಸ್ವಸ್ವ ದೈವತ್ಯಾನಿ, ತಾವು ಅಭಿಮಾನಿಯಾಗಿ ಇರತಕ್ಕ ಅನೇಕ ಅಸ್ತ್ರಗಳು ಅದೆಲ್ಲವನ್ನು ಕೂಡ ಪಾರ್ಥಾಯ ದದುಹು, ಪ್ರತ್ಯಕ್ಷವಾಗಿ ಬಂದು ಅರ್ಜುನನಿಗೆ ಆ ತಮ್ಮ ಅಸ್ತ್ರವನ್ನೆಲ್ಲ ಕೊಟ್ಟು ಹೋದರು ಹಾಗೆ ಅಂತ. ಇಂದ್ರೋ ಅರ್ಜುನಂ ಸಮಾಗಮ್ಯ ಪ್ರಾಹ ಪ್ರೀತೋಸ್ಮಿತೆ ಅನಘ ರುದ್ರದೇಹ ಸ್ಥಿತಂ ಬ್ರಹ್ಮ ವಿಷ್ಣುವಾಕ್ಯಂ ತೋಷಿತಂ ತ್ವಯಾ ತೇನ ಲೋಕಂ ಮಮಾಗಚ್ಚ ಪ್ರೇಷಯಾಮಿ ರಥಂ ತವ. ಈ ಅರ್ಜುನ ಇಷ್ಟೆಲ್ಲಾ ಅಸ್ತ್ರಗಳನ್ನ ಪಡೆದದ್ದನ್ನು ನೋಡಿ ಇಂದ್ರ, ಅರ್ಜುನನ ತಂದೆ, ಅವರಿಗೆ ಭಾರಿ ಸಂತೋಷ ಆಯಿತು. ಅವರು ಹೇಳಿದರಂತೆ, ಹೇ ಅನಘ ಪಾಪರಹಿತನೇ, ತೇ ತವ ಪ್ರೀತೋಸ್ಮಿ, ನಿನ್ನಲ್ಲಿ ನನಗೆ ಬಹಳ ಸಂತುಷ್ಟ ಆಗಿದೆ. ಯಾಕೆ? ಯಾವ ಕಾರಣದಿಂದ ರುದ್ರದೇಹದಲ್ಲಿ ಇರತಕ್ಕ ವಿಷ್ಣುವನ್ನು, ಆ ಬ್ರಹ್ಮನನ್ನು ನೀನು ಪೂಜೆ ಮಾಡಿದಿ, ತೇನ ವಿಷ್ಣು ತೋಷಣೇನ ನಿಮಿತ್ತೇನ,
ಆ ಪರಮಾತ್ಮನನ್ನ ನೀನು ಸ್ತೋತ್ರ ಮಾಡಿ ಸಂತೋಷ ಪಡಿಸಿದ್ದರಿಂದ ಮಮ ಲೋಕಂ ಸಮಾಗಚ್ಚ, ನನ್ನ ಲೋಕಕ್ಕೆ ಬಾ ನೀನು, ಹಾಗೆ ಅಂತ. ಅಂದ್ರೆ ಇಂದ್ರಲೋಕಕ್ಕೆ, ಸ್ವರ್ಗಲೋಕಕ್ಕೆ ಬಾ, ಹಾಗೆ ಅಂತ. ತದರ್ಥಂ ತವ ತುಭ್ಯಂ ವ್ರತಂ ಸ್ವರಥಂ ಪ್ರೇಷಯಾಮಿ, ಅದರ ಸಲುವಾಗಿ ನಾನು ನಿನಗೆ ನನ್ನ ರಥವನ್ನ ಕಳಿಸ್ತೇನೆ, ನೀನು ಸ್ವರ್ಗಲೋಕಕ್ಕೆ ಬಾ ಅಂತ ಆಹ್ವಾನವನ್ನು ಕೂಡ ಕೊಟ್ಟು ಇಂದ್ರದೇವರು ಹೋದರು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.